ಇವತ್ತು ಮಂಜಾತ್ ರಾವು, ಭರತ್ ಭೂಷಣ್, ಮಧುಸೂದನ್ ಕರ್ನಾಟಕದವರು, ಇನ್ನೊಂದು 25ಕ್ಕೂ ಹೆಚ್ಚು ಜನ ಬೇರೆ ಬೇರೆ ರಾಜ್ಯದವರು. ಅದಕ್ಕೆ ಮುಂಚೆ ಪುಲ್ವಾಮಾದಲ್ಲಿ ಸೈನಿಕರು, ಅದಕ್ಕೆ ಮುಂಚೆ ರೈಲ್ವೆ ಸ್ಟೇಷನ್ನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಬಾಂಬ್ ಸ್ಫೋಟಕ್ಕೆ ಬಲಿಯಾದ ಜನ, ಅದಕ್ಕೆ ಮುಂಚೆ ಫತೇ ಸಿಂಹ, ಜೋಜವರ್ ಸಿಂಹ, ಅದಕ್ಕೆ ಮುಂಚೆ ಛತ್ರಪತಿ ಸಂಭಾಜಿ ಮಹಾರಾಜು, ಅದಕ್ಕೆ ಮುಂಚೆ ಗುರು ತೇಗ್ ಬಹದ್ದೂರು. ಹೀಗೆ ಇದೆಲ್ಲಿಗೆ ನಿಲ್ಲುತ್ತೆ? ಇವತ್ತು ನೆನದ ಇತಿಹಾಸ ಇದು. ಇವರೆಲ್ಲರೂ ಬಲಿಯಾಗಿದ್ದು ಒಂದೇ ಕಾರಣಕ್ಕೆ, ಅವರು ಇಸ್ಲಾಮನ್ನ ಸ್ವೀಕರಿಸಿರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸ್ವೀಕರಿಸದಲ್ಲಾದ್ರೂ ನೆಮ್ಮದಿಲಿದಾರ, ನಾನು ಹೇಳಿದ್ದೆ ಸರಿ ಅಂತ ಅಲ್ಲಿ ಬಾಂಬ್ ಹಾಕ್ತಿದ್ದಾರೆ. ಅಲ್ಲಿ ಸಿಯಾ, ಸುನ್ನಿ, ಸಕಾಫಿ, ಅಹಮದಿ. ಅಂದ್ರೆ ಇಂಟಾಲರೆನ್ಸು ಅನ್ನೋದು ಅಂತ ಮೂಲವನ್ನ ತೆಗೆದು ಹಾಕದೇ ಇದ್ರೆ, ಅದನ್ನು ಕೊನೆಗಾಣಿಸ್ತಾ ಇದ್ರೆ, ಅದು ವಿಮರ್ಶೆಗೊಳಪಡಿಸ್ತಾ ಇದ್ರೆ, ಕಟು ಚರ್ಚೆಗೊಳಪಡಿಸ್ತಾ ಇದ್ರೆ ಹೇಗೆ ಬದಲಾಗತ್ತೆ? ಅದಕ್ಕೆ ನಾನು ಹೇಳಕ್ ಬಯಸ್ತೇನೆ, ಎಲ್ಲ ಮತಗ್ರಂಥಗಳನ್ನು ಕಟು ವಿಮರ್ಶೆಗೊಳಪಡಿಸಿ ಮಾನವೀಯವಲ್ಲದ ಮತಗ್ರಂಥಗಳನ್ನು ತಿರಸ್ಕರಿಸುವ ಧೈರ್ಯವನ್ನ ಎಲ್ಲ ಮತದವರು ಮಾಡಬೇಕು. ಅಲ್ಲಿವರೆಗೂ ಜಗತ್ನಲ್ಲಿ ಶಾಂತಿ ನೆಲೆಸೋದಿಲ್ಲ. ಅದನ್ನು ಬಿಟ್ಟು ನಾವು ವ್ಯವಹರಿಸಿದ್ರೆ ಇನ್ನೊಂದು ರೂಪದಲ್ಲಿ, ಇವತ್ತು ಪಹಲ್ಗಾಮಲಾಗಿದೆ, ನಾಳೆ ಇನ್ನೊಂದು ಕಡೆ ನಡೀತದೆ. ಇಲ್ಲಿ ಕುಕ್ಕರ್ ಬಾಂಬ್ ಬಿಟ್ಟವನಿಗೂ ಪ್ರಚೋದನೆ ಒಂದೇ ಅಂಶ, ಅಲ್ಲಿ ಪಹಲ್ಗಾಮ್ನಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ ಮಾಡಿದವನಿಗೂ ಒಂದೇ ಅಂಶ. ಪುಲ್ವಾಮಾದಲ್ಲಿ ಬಾಂಬ್ ಸ್ಫೋಟ ಮಾಡಿದವನಿಗೂ ಪ್ರಚೋದನೆ ಒಂದೇ ಕಡೆಯಿಂದ ಬಂದಿರೋದು. ಛತ್ರಪತಿ ಸಂಭಾಜಿ ಮಹಾರಾಜನ್ ಕೊಂದ ಔರಂಗಜೇಬನಿಗೂ ಪ್ರಚೋದನೆ ಅಲ್ಲಿಂದನೇ. ಅಂದ್ರೆ ಈ ಪ್ರಚೋದಿಸುವ ಅಂಶಗಳನ್ನ ಕೊನೆಗಾಣಿಸ್ತಾ ಇದ್ರೆ ಭಯೋತ್ಪಾದನೆ ಹೆಂಗ್ ನಿಲ್ಲುತ್ತೆ ಹೇಳಿ? ಅದಕ್ಕೆ ನಾವು ಈಗಲಾದ್ರೂ ಮಾನವೀಯ ಅಲ್ಲದ ಎಲ್ಲವನ್ನು ತಿರಸ್ಕರಿಸಬೇಕು. ಯಾರು ಅದನ್ನ ತಯಾರಾಗಲ್ಲ ಅವ್ರನ್ನ ತಿರಸ್ಕರಿಸ್ಬೇಕು. ಅವ್ರ ಜೊತೆನಲ್ಲಿ ಯಾವ ರೀತಿ ಸಂಬಂಧನೂ ಇಟ್ಕೋಬಾರ್ದು. ಯಾಕೆಂದ್ರೆ ರಾಕ್ಷಸರು ಬಲ್ತ್ರೆ ಅದ್ರ ಪರಿಣಾಮ ಸರ್ವನಾಶವೇ, ಮತ್ತಷ್ಟು ಭಯೋತ್ಪಾದನೆ, ಮತ್ತಷ್ಟು ಭೀಕರ ಹತ್ಯೆ. ಇವತ್ತು 3 ಜನರಿಗೆ, ಕರ್ನಾಟಕದವರಿಗೆ 27-28 ಜನರಿಗೆ ಬಲಿಯಾದವರು ನಾಳೆ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಬಲಿಯಾಗಬೇಕಾದಂಥ ಸ್ಥಿತಿ ಬರುತ್ತೆ. ಬಾಂಗ್ಲಾದೇಶದಲ್ಲಿ ಭಯೋತ್ಪಾದನೆ ಮಾಡಿದವನಿಗೂ ಅದೇ ಪ್ರಚೋದನೆ, ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮಾಡೋನಿಗೂ ಅದೇ ಪ್ರಚೋದನೆ, ಇಲ್ಲಿ ಬಾಂಬ್ ಬಿಡುವವನಿಗೂ ಅದೇ ಪ್ರಚೋದನೆ, ಭಟ್ಕಳದಲ್ಲಿರುವ ಯಾಸೀನ್ ಭಟ್ಕಳ್ಗೂ ಅದೇ ಪ್ರಚೋದನೆ. ಈ ಅಂಶಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಈಗಲಾದ್ರೂ ನೀನು ಆ ಜಾತಿ ಈ ಜಾತಿ ಅನ್ನೋದನ್ನು ಬಿಟ್ಟು ನಿಮ್ಮ ಅಸ್ತಿತ್ವಕ್ಕೆ ಅಪಾಯ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಒಂದಾಗಿ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ. ಯಾವುದೇ ರೂಪದಲ್ಲಿ ಭಯೋತ್ಪಾದಕರಿಗೆ ಸಿಂಪತಿ ತೋರಿಸೋದನ್ನ, ಶಕ್ತಿ ತುಂಬೋದನ್ನ ಯಾರು ಮಾಡಿದ್ರು ಕೂಡ ಅವ್ರನ್ನ ನಾವು ತಿರಸ್ಕರಿಸಬೇಕು. ಅವ್ರನ್ನ ಭಯೋತ್ಪಾದಕರನ್ನೇ ತರನೇ ನೋಡಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಈ ಘಟನೆಗೆ ದೇಶದ ಜನ ಮೋದಿ ಇದ್ದಾಗಲೂ ಹಿಂಗಾಗ್ತಾ ಇದೆಯಲ್ಲ ಅನ್ನುವಂಥ ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜ, ನಮಗೆ ಗೊತ್ತಿದೆ ಮೋದಿಯವರು ಬಂದ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳು ಸಾಕಷ್ಟು ಕಡಿಮೆ ಆಗಿದೆ ಅನ್ನೋ ಸತ್ಯ ನಮಗೆ ಗೊತ್ತಿದೆ. ಆದ್ರೂ ನೀವಿದ್ದಾಗಲೇ ಈ ಧೈರ್ಯ ಮಾಡ್ತಾರೆ ಅಂದ್ರೆ ಮುಂದೇನು ಅನ್ನುವಂಥ ಆತಂಕನೂ ಅವರಿಗೆ ಕಾಡ್ತಾ ಇರೋದು ಸ್ವಾಭಾವಿಕ. ಅದಕ್ಕೆ ಸರ್ಜಿಕಲ್ ಸ್ಟ್ರೈಕೋ ಯುದ್ಧನೋ ಭಯೋತ್ಪಾದಕರ ಸರ್ವನಾಶ ಆಗುವವರೆಗೂ ಇಡೀ ದೇಶ ಒಂದು ಸಾಮೂಹಿಕ ನೆಲೆಯಲ್ಲಿ
ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ. ಹಾಗಾದಾಗ ಮಾತ್ರ ಮಾನವೀಯತೆ ಉಳಿಯುತ್ತೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಂಜೆ ಇದ್ರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಅದನ್ನ ಮನದ ಆಕ್ರೋಶವನ್ನು ಹೊರಗೆ ಹಾಕುವ ಪ್ರತಿಭಟನೆ. ಆದರೆ ನಿನ್ನೆಯಿಂದ ನನಗೆ ಆ ವಿಷಯ ಕೇಳಿದ್ರಿಂದ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾವಾಗ ಕೊನೆ ಇದಕ್ಕೆ? ನಾವು ಅಲ್ಲಿ IIM ಕೊಟ್ವಿ, ಮೆಡಿಕಲ್ ಕಾಲೇಜನ್ನು ತೆರೆದ್ವಿ, ಡೆವಲಪ್ಮೆಂಟ್ ಮಾಡಿಸ್ತೀವಿ, ಭಯೋತ್ಪಾದನೆ ದೂರ ಆಗಬೇಕು, ಉದ್ಯೋಗ ಸೃಷ್ಟಿಗೆ ಅವಕಾಶ ಕೊಟ್ವಿ, 2 ಕೋಟಿಗೂ ಹೆಚ್ಚು ಜನ ಪ್ರವಾಸಿಗರು ಕಾಶ್ಮೀರಕ್ಕೆ ಪ್ರತಿ ವರ್ಷ ಹೋಗುವಂಥ ವಾತಾವರಣ ನಿರ್ಮಾಣ ಆಯಿತು. ಆದರೆ ಭಯೋತ್ಪಾದಕರಿಗೆ ಇದು ಯಾವುದರಿಂದಲೂ ತೃಪ್ತಿ ಇಲ್ಲ. ಅವರು ತಮ್ಮ ಮತಗ್ರಂಥಗಳಿಂದ ಪ್ರಚೋದನೆ ಪಡೆಯೋದನ್ನಷ್ಟೇ ಬಯಸ್ತಾರೆ. ಸತ್ತ ಮೇಲೆ ಅದೆಷ್ಟೋ 72 ಜನ ಏನೋ ಸಿಗ್ತಾರಂತಲ್ಲ, ಆ ಬೇವರ್ಸಿಗಳು ಅದನ್ನು ಕಂಡು ಇಲ್ಲಿ ನರಕ ಮಾಡುವಂತ ಕೆಲಸ ಮಾಡ್ತಾರೆ. ಅಂಥದನ್ನು ಎಲ್ಲಿ ಪ್ರಚೋದನೆ ಕೊಡೋ ಅಂಶಗಳಿದಾವಲ್ಲ, ಅದನ್ನು ಕೊನೆಗಾಣಿಸೋವರೆಗೂ